ಪಿಂಕಿ ಮನ್ಯಾಗ ನೀ ಏನ ಹೇಳ ಬಾಳ ಬೋರ್ ಆಗಾಕತ್ತೈತಿ ಸಾಲಿ ಸೂಟಿ ಕೊಟ್ಟಾಗಿಂದ. ಹೌದೌದು ನನಗೂ ಬಾಳ ಬೋರ್ ಆಗಾಕತ್ತೈತಿ. ಆದ್ರ ಏನ್ ಮಾಡುನ ಆಟ ಆಡಕ್ಕೆಲ್ಲರ ಹೊರಗೆ ಹೋಗುನ. ಯವ್ವ ಇಂಥ ಬಿಸಿಲಾಗೇನು ಹೊಕ್ಕೇವ ಹೊರಗ ಜಗ್ಗಿ ಬಿಸಿಲೈತಿ. ಹೌದೌದು ಪಿಂಕಿ ಬಿಸಿಲರ ಎಷ್ಟು ಐತಿ ಬಿಸಿಲು. ಹಿಂಗ್ಯಾಕ ಐತಿ ಬಿಸಿಲು ಈ ಸಲ. ಏನನ್ವ ಯವ್ವ ಈ ವರ್ಷ ಭಾಳ ಐತಿ ಬಿಸಿಲು. ಇನ್ನ ಎಷ್ಟು 40 ಡಿಗ್ರಿ ಏನೋ ಹೋಗೈತಂತ. ಇಷ್ಟು ಬಿಸಿಲು ಯಾವಾಗ್ಲೂ ಇರ್ತಿದ್ದಿಲ್ಲಂತ, ಅಷ್ಟು ಬಿಸಿಲಾಗೈತಂತ. ಆಮೇಲೆ ಎಲ್ಲ ಕಡೆ ಈಗ ಕಾಡು ಕಡೆ ಎಲ್ಲ ಇವು ಹರಿತಿದ್ವಲ್ಲ ಫಾಲ್ಸ್, ಅವೆಲ್ಲ ಒಣಗಿ ಹೋಗ್ಯಾವಂತ. ಆಮೇಲೆ ಅಲ್ಲೆಲ್ಲ ಕೆರಿ ಗಿರಿ ಇರ್ತಾವಲ್ಲ ಎಲ್ಲ ಒಣಗಿ ಹೋಗ್ಯಾವಂತ. ಪಾಪ ಕಾಡು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರು ಇಲ್ದಂಗೆ ಆಗೈತಂತ ಕುಡಿಯಕ್ಕೆ. ಏನು ಹೌದಾ? ಹೌದಂತ. ಹಂಗಾಗಿ ಎಲ್ಲಾರು ಇದು ಹೇಳಕತ್ತಾರ, ಈಗ ಇರೋದ ನೀರು ಎಲ್ಲ ನಮಗೂ ಕುಡಿಯೋ ನೀರೆಲ್ಲ ಒಣಗಾಕತ್ತಾವಲ್ಲ ನದಿ ಒಳಗೆ, ಅದಕ್ಕೆ ನೋಡಿ ಬಳಸ್ರಿ ಅಂತ ಹೇಳಿ ಎಲ್ಲಾರು ಬಂದು ಹೇಳಕತ್ತಾರ ಮನೆ ಕಡೆ ಎಲ್ಲ. ಅಲ್ಲ ಪಿಂಕಿ ಹಿಂಗಾದ್ರೆ ಹಿಂಗ ಪಾಪ ಅನ್ಸತ್ವ. ಇವಾಗ ಕಾಡು ಪ್ರಾಣಿಗಳಿಗೆಲ್ಲ ನೀರಿಲ್ಲ ಅಂದ್ರೆ ಹಿಂಗ. ಈಗ ನಾವ ನೋಡು, ಈಗ ನಮಗೆ ಒಂದು ವಾರ ನೀರು ಬಿಡ್ಲಿಲ್ಲ ಅಂದ್ರೆ ಹೆಂಗೆ ಅನಿಸ್ತಿರ್ತೈತಿ. ಮತ್ತೆ ಯಾವ್ದಾರ ನೀರು ಅಡ್ಜಸ್ಟ್ ಮಾಡ್ಕೊಂತಿರ್ತೇವೆ ನಾವು ತೊಗೊಂಬಂದು. ಮತ್ತೆ ಅವು ಹೆಂಗೆ ಮಾಡ್ಬೇಕು ಪಾಪ ಕಾಡು ಪ್ರಾಣಿಗಳ ಪಕ್ಷಿಗಳು. ಹೌದವಾ ಅವ್ವ, ಏನನ್ವ, ಯಾಕಂದ್ರೆ ಎಲ್ಲ ಕಡೆ ಬರೀ ಗಿಡ ಕಡ್ದು ಖಾಲಿ ಮಾಡಕತ್ಬಿಟ್ಟಾರಲ್ಲ ಜಾಗ. ಹಂಗಾಗಿ ಅದೇನಾಗ್ಬಿಟ್ಟೈತಿ, ಮಳಿನ ಆಗ್ವಲ್ದೆ. ಅದು ಒಂದು ಮಳಿ ಬರ್ಬೇಕಂದ್ರೆ ಇಷ್ಟು ಗಿಡ ಅಷ್ಟು ಹವಾ ಜಗ್ಬೇಕದು, ಅಂದ್ರೆ ಅದು ತಂಪಿಗೆ ಅದು ಮಳಿ ಆಗ್ತೈತಿ. ಆಮೇಲೆ ಪರಿಸರ ಸಮತೋಲನ ಇರ್ತೈತಿ. ಈಗ ಏನಾಗ್ಬಿಟ್ಟೈತಂದ್ರೆ ಪರಿಸರ ಸಮತೋಲನ ತಪ್ಪಿಬಿಟ್ಟೈತಿ. ಹಾಗಾಗಿ ಅದು ಏನದು ಭೂಮಿದು ಅದು ಬಿಸಿಲು ಬೀಳೋದಕ್ಕೆ ಟೆಂಪ್ರೇಚರ್ ಜಗ್ಗೆಷ್ಟು ಆದಂಗಾಗಿ ಒಂದು ಗಿಡನೇ ಇದ್ರು ನೋಡಿ, ನೆಳ್ಳಿದ್ರೆ ಎಷ್ಟು ತಣ್ಣಗೆ ಅನಿಸ್ತಿರ್ತೈತಿ. ಗಿಡನೇ ಇಲ್ಲ, ಎಲ್ಲ ಕಡ್ದು ಒಗ್ಯಾಕತ್ತಾರ. ಹಂಗಾಗಿ ಮತ್ತೆ ಅದು ಭೂಮಿದು ತಾಪ ಹೆಚ್ಚಾಗೈತಿ. ಹೌದೌದು ಯವ್ವ ಏನು ಮಾಡ್ಬೇಕು. ನಾವ ಇನ್ಮ್ಯಾಗ ಈಗ ಹೆಂಗಿದ್ರು ಸೂಟಿ ಐತ್ಯಾ, ಗಿಡ ಪಡ ಹಚ್ಬೇಕು ನೋಡ, ಹೋದಿಲ್ಲ. ನನಗೂ ಅದೇ ಯೋಚನೆ ಬರ್ತಾ ಐತಿ. ಆದ್ರೆ ಈಗ ಕೆಟ್ಟ ಬಿಸಿಲಾಗ ಅಡ್ಡಾಡಬಾರ್ದು ನೋಡು. ಸಂಜೆನಾಗರ ದೌಡ ನಸಕನಾಗರ ಎದ್ದು ಹೋಗಿ ಗಿಡ ಹಚ್ಬೇಕು ನೋಡು. ನಾನು ಅದನ್ನೇ ಯೋಚನೆ ಮಾಡಕತ್ತಿದ್ದೆ. ಈಗ ಸೂರ್ಯನ ಹೆಂಗಿದ್ರು ಖಾಲಿ ಪಿಲಿ ಆಟ ಆಡ್ಕೊಂತ ಇರ್ತಾವ ಅವಕ್ಕನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಸೂರ್ಯನ, ಡಿಂಗುನ, ಸೋಮುನ, ರಾಜುನ, ವಿಜುನ ಎಲ್ಲಾರನ್ನು ಕರ್ಕೊಂಡು ಹೋಗಿ, ಮಿಂಕಿನೂ ಬರಲಿ, ಆಮೇಲೆ ಸೋನಿನೂ ಬರಲಿ, ಅಷ್ಟೋರ್ನು ಕರ್ಕೊಂಡು ಹೋಗಿ ಅಲ್ಲಿ ಗ್ರೌಂಡ್ ಕಡೆ ಎಲ್ಲ ಖಾಲಿ ಐತೆ ನೋಡಿ ಏನು ಜಾಗ, ಅಲ್ಲೆಲ್ಲ ತೆಗೆದು ಚಲೋ ಬೇವಿನ ಮರ, ಆಮೇಲೆ ಅರಳಿ ಮರ, ಅವು ಸಣ್ಣ ಮರಿ ಬಿಟ್ಟಿರ್ತಾವ ನೋಡು ಗಿಡದ ಕಡೆ, ಅವನ್ನ ತೊಗೊಂಬಂದು ಹಚ್ಚಿ ಸ್ವಲ್ಪ ಇದು ಮಾಡ್ಬೇಕು ನೋಡು. ಹೋಗಿಲ್ಲ ಅವನ್ನ ಬೆಳೆಸುತ್ತಾನ ಹೆಂಗಾರ ಸ್ವಲ್ಪ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡಿದ್ರೆ ಮತ್ತೆ ತಾವ ಹುಟ್ಕೊಂಡು ತಾವ ಚಿಗಿತಾವಿ ನಾವು. ಹೋದಿಲ್ಲ, ಹಂಗೆ ಮಾಡ್ಬೇಕನ್ನೋ ಪ್ಲಾನ್ ಐತೆ ನನಗೆ. ವಾವ್ ಪಿಂಕಿ ಮಸ್ತ್ ಐಡಿಯಾ ಮಾಡಿ ನೋಡಿ ನೀನು. ನನ್ನ ತಲೆಗೂ ಹಂಗೆ ಬರಾಕತೈತಿ. ಸುಮ್ಮನೆ ನಾವು ಮನೆ ಕಡೆ ಎಲ್ಲ ಗಿಡ ಪಡ ಎಲ್ಲ ಎಲ್ಲೆಲ್ಲಿ ಜಾಗ ಖಾಲಿ ಇರ್ತೈತಲ್ಲ ಅಲ್ಲಿ ನಾವು ಹೋಗಿ ಸೂರ್ಯನ ಅಷ್ಟು ನಮ್ಮ ಕ್ಲಾಸ್ಮೇಟ್ ಹುಡುಗರನ್ನ ಅಷ್ಟು ಕರ್ಕೊಂಡು ಹೋಗಿ ಹಚ್ಚಿ ಬಂದ್ಬಿಡೋಣಂತ. ಹೋದಿಲ್ಲ, ಹಿಂಗಿದ್ರು ಸಣ್ಣ ಮರಿ ಒಂದು ಕಡೆ ಹುಟ್ಟಿರ್ತಾವಲ್ಲ ಅವನ್ನ ಕಿತ್ತು ಬೇರೆ ಕಡೆ ಎಲ್ಲ ದೂರ ತೆಗೆದು ಹಾಕಿ, ಮತ್ತು ಕುಡಿ ನೀರಂತೂ ಇರಂಗಿಲ್ಲ, ಬೋರ್ ಹೊಡೆದೆ ಬೋರ್ ನೀರ ಒಂದು ಸಿಸಿ ತೊಗೊಂಡು ಹೋಗಿ ಹಾಕಿ ಬಂದ್ಬಿಡೋಣಂತ. ಹೋದಿಲ್ಲ? ಅಷ್ಟು ಮಾಡೋಣ ತಗೋ. ಅಯ್ಯ ಬಾ ಚಿನ್ನಿ. ಯಾಕೆ ಚಿನ್ನಿ ಮಕ್ಕೊಂಡಿಲ್ಲ ನೀನು? ಊಟ ಮಾಡಿ ಮಕ್ಕೊಂಡಾಳ ಅಂದ್ರಲ್ಲ. ಅಯ್ಯ ಮಕ್ಕೊಂಡಿಲ್ಲ ಅಕ್ಕ, ಪೂರ್ತಿ ಜಳ ಹೊಡೆಯಕತೈತಿ. ಫ್ಯಾನ್ ಹತ್ಕೊಂಡು ಮಕ್ಕೊಂಡಿದ್ನೆ, ಕರೆಂಟ್ ಹೋಗ್ಬಿಡುತ್ತೆ. ಜಳ ಅಂದ್ರೆ ಜಳ, ನನಗೆ ಮಕ್ಕಳತ್ತ ನಿದ್ದಿನೇ ಬರವಲ್ದೆ. ಅಮ್ಮ ನೋಡಿದ್ರೆ ಮಕ್ಕೋ ಅನ್ನಕತ್ತಾರ. ಮಧ್ಯಾಹ್ನ ಯಾರು ಮಕ್ಕೋತಾರನೆ, ಮನಗಿಸ್ ಬಿಡ್ತಾಳ ಅಮ್ಮ. ನನಗಂತೂ ಜಗ್ಗಿ ಜಳ ಹೊಡೆಯಕತೈತಿ, ಹಂಗಾಗಿ ಎದ್ದು ಬಂದೆ ಅಕ್ಕ. ಹೌದನ ಅಕ್ಕ, ನೀವು ಏನೇನ ಮಾತಾಡಿದ್ರಲ್ಲ ಗಿಡ ಹಚ್ತೀನಿ ಅಂತೇಳಿ, ನಾನೇ ಕೇಳಿಸ್ಕೊಂಡೆ. ನಾನು ಬರ್ತೇನಕ್ಕ ನಿಮ್ಮ ಜೊತೆ. ಏನು ನೀನು ಬರ್ತೀಯಾ? ಗಿಡ ಹಚ್ತೀಯಾ? ನಾನು ಬರ್ತೀನಿ. ನನಗೂ ಒಂದು ಸಣ್ಣ ಗಿಡ ಕೊಡ್ರೆ ನಾನು ಹಚ್ತೇನೆ. ಶಾನೆ ಕಾಯ್ಬಿಟ್ಟಾಳ ನಮ್ಮ ಚಿನ್ನಿ. ತಗೋ ಬರುವಂತ ಏನು ಕರ್ಕೊಂಡಕ್ಕೆ ತಗೋ ನೀನು. ಅಕ್ಕ, ಮತ್ತೆ ನನ್ನ ಫ್ರೆಂಡ್ ಮುನ್ನಿಯರ್ ಮನೆಗೆ ಯಾವಾಗ ಹೋಗೋಣಕ್ಕ? ಹೋಗೋಣ ಕರ್ಕೊಂಡೋಕೆ ತಗೋ. ಏನ ಮುನ್ನಿನೂ ಬೇಕಾರೆ ಕರ್ಕೋ, ಮುನ್ನಿನೂ ಬರಲಿ. ಅಷ್ಟು ಮಾಡೋಣಕ್ಕ. ಅಕ್ಕ, ಅವತ್ತೊಬ್ಬರು ರಾಣಿ ಅಕ್ಕ ಅಂತ ಬಂದಿದ್ರಲ್ಲ, ಅವರು ನಮ್ಮ ಮನೆಗೆ ಬಂದಾಗ ಎಲ್ಲಾರನ್ನೂ ಕರೆದಿದ್ರಲ್ಲ ಅವ್ರ ಮನೆಗೆ. ಮಸ್ತ್ ಚಿಕನ್ ಪೆಪ್ಪರ್, ಚಿಕನ್ ಡ್ರೈ, ಆಮೇಲೆ ಚಿಕನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್, ಆಮೇಲೆ ಚಿಕನ್ ಕಬಾಬ್, ಚಿಕನ್ ತಂದೂರಿ ಏನೇನೋ ಹೇಳಿ ಹೋದ್ರಲ್ಲ ಅವತ್ತಕ್ಕ. ನಮ್ಮ ಮನೆಗೆ ಬಂದ ಎಲ್ಲ ಮಾಡ್ತೀನಿ, ನೀವು ತಿನ್ನು ಅಂತ ಅಂದಿದ್ರಲ್ಲ. ಮತ್ತೆ ಯಾವಾಗ ಹೋಗೋಣಕ್ಕ ಅವ್ರ ಮನೆಗೆ? ಅಯ್ಯ ಹೌದಲ್ಲ, ನೆನಪ ಹರಿ ನೋಡಿ. ಪಾಪಕ್ಕೆ ರಾಣಿ ಬಾ ಅಂತೇಳಿ ಅಡ್ರೆಸ್ ಮೆಸೇಜ್ ಹಾಕಿದ್ಲು. ನಾವು ನೋಡೇನಿ, ಆದ್ರೆ ಹೊಳ್ಳಿ ನೆನಪಾಗಿಲ್ಲಡಿ. ಅದಕ್ಕೊಂದು ಹೋಗಿ ಬರ್ಬೇಕಲ್ಲ. ಈ ಹುಡುಗರೆಲ್ಲ ಬರ್ತೇವಂದವ, ಅಷ್ಟನ್ನು ಕರ್ಕೊಂಡು ಹೋಗ್ಬೇಕು. ಅಯ್ಯ ಹೌದು, ಅಷ್ಟು ಹುಡುಗರನ್ನ ಕರ್ಕೊಂಡು ಹೋಗ್ಬೇಕು. ಸೂರ್ಯ ಅಂತೂ ಮ್ಯಾಗ ಅದಾನ, ಅವ್ನು ಬಿಟ್ಟು ಹೋದ್ರೆ ಜಗಳನ ತೆಗಿತಾನ ಸೂರ್ಯ. ಅಕ್ಕ ಎಲ್ಲರೂ ಆಟ ಆಡಕ್ಕೆ ಹೋಗೋಣ ಬಾ ಅಕ್ಕ. ಅನ್ಕಮಟ ಸೂರ್ಯ ಅನ್ನಾರ ಮನೆಗೆ ಹೋಗೋಣ ಬರ್ರಿ. ಈಕಿನ ಸೂರ್ಯಾರ ಮನೆಗೆ ಹೋಗೋಣ ಅನ್ನಕತ್ತಾಳೆ. ಮತ್ತು ಸೂರ್ಯಾರಿಗೆ ಹೆಂಗಿದ್ರೆ ಇದನ್ನ ಹೇಳೋದು ಐತಿ. ಮತ್ತು ಸೂರ್ಯಾರ ಮನೆಗೆ ಹೋಗಿ ಬರೋಣ. ಮತ್ತು ಸೂರ್ಯನಿಂದ ಮತ್ತು ವಿಜಯವಾರ ಮನೆಗೆ ಅದು ಕಳ್ಸೋಣ ಸೂರ್ಯನ. ಅಷ್ಟ ಮಾಡೋಣ ತಗೋ. ಆದ್ರೆ ಈಗ ಬಿಸಿಲು ಭಾಳ ಐತವ, ನಡ್ಕೊಂತ ಹೋಗೋದ ವಜ್ಜಿ ನೋಡಿ. ಅಲ್ಲಿ ತನ ದಾರ್ಯಾಗರ ಎಲ್ಲೆಲ್ಲೂ ನೆರಳಿಲ್ವ. ಅಕ್ಕ ನನ್ನ ಕಡೆ ಒಂದು ಐಡಿಯಾ ಐತಿ. ಏನು? ಹೌದಾ? ಏನು ಚಿನ್ನಿ? ಬಿಸಿಲು ಬರಾಕತ್ತಿರ್ತೈತಲ್ಲ, ನಾವು ಛತ್ರಿ ತಗೊಂಡೋಗೋಣ. ಅದಲ್ಲ ಮಳೆ
ಯವ್ವ ನಮ್ಮ ಚಿನ್ನಿ ಏನ್ ಬೆರಕಿತ್ವ ಯವ್ವ ಎಲ್ಲ ತರ ಯೋಚನೆ ಮಾಡ್ತತ್ ನೋಡ ಇದು ಬೆರಿಕ್ ಬಾಳ ಐತಿದೆ ಅಕ್ಕ ನನಗ ಬಹಳ ಬೋರ್ ಆಗಕತ್ತಿತ್ತ ಮನೆಗೆ ಅದ್ರ ಸಂಬಂಧ ನಿಮ್ಗೆ ಈ ಐಡಿಯಾ ಕೊಟ್ಟ್ಯಾ ನೀವು ಕರ್ಕೊಂಡು ಹೋಗ್ಬೇಕಾ ಮತ್ತೆ ನನ್ನ ಬಿಟ್ಟು ಹೋಗಿರಿ ಇಲ್ವಾ ನೀ ಐಡಿಯಾ ಕೊಟ್ಟಿ ಮತ್ತೆ ಅಲ್ಲಿ ಏನಾರ ಒಂದಿಟ್ಟು ಆಟ ಆಡುವಂತಿ ಕರ್ಕೊಂಡು ಹೋಗ್ತೀವಂತೆ ಬರುವಂತಿ ತಗೋ ಛತ್ರಿ ತಗೊಂಡು ಬರೋಣಂತ ನಡಿ. ಬಾಕ ಹೋಗುವ ಗೌರಿ 2 ಛತ್ರಿ ತಂಬ್ರು ಆ ತಗೋ ಪಿಂಕಿ ತರ್ತೀನಿ. ನಾ ಹಂಗಂದ್ರೆ ಹೊರ ನಿಂದಿರ್ಲ ಬಾಗಿಲ ಮುಂದೆ ಹೊರ ನಿಂದ್ರೆ ನಾವು ತಂದ ಬಿಡ್ತೇವೆ. ಸರಿ ತಗೋ ನಡಿಚಿನಿ ಛತ್ರಿಯಲ್ಲಿಟ್ಟು ನೋಡಿಯಲ್ಲ ನೀನು. ಛತ್ರಿನ ನಾನು ತೆಗೆದಿಟ್ಟೇನಿ ಅದಕ್ಕೆ ಹೇಳಿದೆ ನಿಮ್ಗೆ ನಾ ಒಂದ್ ಕಡೆ ತೆಗೆದಿಟ್ಟೇನಿ ಛತ್ರಿ ಬಾ ನಾ ತೋರಿಸ್ತೀನಿ ನೋಡ್ವಾ ಛತ್ರಿ ಸತ್ಯ ತೆಗೆದಿಟ್ಟಾಳಕಿ ಚಿನ್ನಿ. ನಾನು ಮೊದ್ಲಿಂದನ ಪ್ಲಾನ್ ಮಾಡಿ ನಿನ್ ಛತ್ರಿನ ಗಡ್ಡಾಡ್ಬೇಕಂತೇಳಿ ಅದ್ರ ಸಂಬಂಧ ತೆಗೆದಿಟ್ಟಿದ್ದೆ ನಾನು ಈಗ ನೀವಾಗ್ಲಾಗಿದ್ರೆ ಹುಡುಕಿದ್ರೆ ಸಿಗ್ತಿದ್ದಿಲ್ಲ ನಾ ಒಂದ್ ಕಡೆ ಇಟ್ಟೇನಿ ಅದನ್ನ ತಗೊಂಡ್ ಹೋಗೋಣಂತಕ್ಕ ಆತಾತ ನಡಿ ನಡಿ. ಅಕ್ಕ ಏನ್ ಬೆರಕೆತ್ವ ಇವ ಚಿನ್ನಿ ಸಂದ ಇದ್ರೆ ಅಂತ ಬೆರಕೆತಿ ಛತ್ರಿ ತೆಗೆದಿಟ್ಟತ್ ನೋಡಿ ತಗೊಂಡ್ಬರ್ಲಿವ್ರೆ ನಾಳೆ ಬಾಗಲ ಕಡೆ ನಿಂದಿರ್ತೇನೆ